ಊರಿಗೆ ಬಂದವಳು ತೋಟಕ್ಕೆ ಹೋಗ್ದಿದ್ರೆ ಹೆಂಗೆ ಅಂತ ನಾನು ಅಂದ್ಕೊಂಡು ಮಳೆ ನಿಲ್ಲೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಆ ಗ್ಯಾಪಲ್ಲಿ ವೀಳ್ಯದೆಲೆ ಕಣ್ಣಿಗಂತೂ ಕಾಣಿಸ್ತು. ಇದನ್ನ ಹಂಗೆ ಬಿಡೋಕ್ಕಾಗುತ್ತಾ? ಒಂದು ಅಡಿಕೆ ಜೊತೆ ಸೇರಿಸಿ ತಿನ್ನೋ ಮಜಾನೇ ಬೇರೆ. ನಾನು ಪ್ರತಿ ಸಲ ಮನೆಗೆ ಬಂದಾಗಂತೂ ಈ ಒಂದು ಕೆಲಸ ಅಂತೂ ಮಿಸ್ಸೇ ಮಾಡಲ್ಲ. ನನ್ನ ಅಪ್ಪ ಅಂತೂ ನೋಡಿದರೆ ಸರಿ ಜೋರು ಮಾಡೋದು ನನಗೆ, ಇಷ್ಟು ಸಣ್ಣ ಮಕ್ಕಳು ಇದನ್ನೆಲ್ಲ ಬಾಯಿಗೆ ಹಾಕಿ ತಿನ್ನಬಾರ್ದು ಅಂತ. ನಾವೆಷ್ಟೇ ದೊಡ್ಡವರಾದರೂ ನಮ್ಮ ಪೇರೆಂಟ್ಸಿಗೆ ನಾವು ಸಣ್ಣವರೇ ಅಲ್ವಾ? ಅಪ್ಪ ನೋಡೋ ಅಷ್ಟರಲ್ಲಿ ನಾನು ಅದನ್ನ ಬಾಯಿಗೆ ಹಾಕ್ಕೊಂಡು ತೋಟದ ಕಡೆ ಹೊರಟೆ. 2 ತಿಂಗಳ ಮಳೆಗೇನೆ ಎಲ್ಲ ಕಡೆ ನೀರು ತುಂಬಿತ್ತು. ಈಚೆ ನೋಡಿದರೆ ಕೆರೆಯಲ್ಲೇ ನೀರು, ಈಚೆ ನೋಡಿದರೆ ಕಣಿಲೇ ನೀರು. ಹಂಗೆ ಆಗಿದ್ರೆ ತೋಟದಲ್ಲಿ ಎಷ್ಟು ನೀರಾಗಿರ್ಬೋದು ಅಂತ ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು. ಹಾಗೆ ತೋಟದಿಂದ ತೋಟ ಕಡೆ ಹೊರಟೆ. ತೋಟದಲ್ಲಿ ನೋಡಿದ್ರೆ ಅಂತೂ ತುಂಬ ನೀರು ಬಂದಿತ್ತು. ಇನ್ನು ಮಳೆ ಅಂತೂ ಬಂದರೆ ಸುತ್ತ ತೋಟಕ್ಕೆಲ್ಲ ನೀರು ಬರುತ್ತೆ. ಇದು ಈಗ ಮಳೆ ಇರೋದಕ್ಕೇ ಇಷ್ಟು ನಾರ್ಮಲಾಗಿ ಹರಿತಿದೆ. ಹಾಗೆ ಒಂದು ತೋಟಕ್ಕೆ ರೌಂಡ್ ಹಾಕುವಷ್ಟರಲ್ಲಿ ನಂಗೆ ಪೇರಳೆ ಗಿಡ ಅಂತೂ ಕಣ್ಣಿಗೆ ಕಾಣಿಸ್ತು. ಅದರಲ್ಲೂ ಒಂದು ಪೇರಳೆ ಕಿತ್ಕೊಂಡೆ. ಎಷ್ಟು ಚೆನ್ನಾಗಿತ್ತು ಟೇಸ್ಟ್. ಈ ಮಳೆ ಟೈಮಲ್ಲಿ ಅಂತೂ ಅದರ ಟೇಸ್ಟ್ ಕಮ್ಮಿ ಇರುತ್ತೆ, ಆದರೂ ಅದರ ಟೇಸ್ಟ್ ಚೆನ್ನಾಗಿತ್ತು. ಹಾಗೆ ಮನೆಗೆ ಬಂದು ಅಪ್ಪನ ಜೊತೆ ಒಂದು ಬೊಂಡ ಕುಯ್ಕೊಡಿ ಅಂದೆ. ಅಪ್ಪ ಬೊಂಡ ಕೊಟ್ಟರು. ಮನೆಗೆ ಬಂದಾಗಂತೂ ಇದೆಲ್ಲ ಮ್ಯಾಂಡೇಟರಿ ಥಿಂಗ್ಸ್. ಇದನ್ನೆಲ್ಲ ನಾನಂತೂ ಮಿಸ್ಸೇ ಮಾಡಲ್ಲ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.